ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಸ್ಪೆಷಲ್ ಟೆಕ್ ನ್ಯೂಸ್. ನಾಳೆ ಬೇರೆ ವಿಡಿಯೋ ಅಪ್ಲೋಡ್ ಆಗುತ್ತೆ, ಅದಕ್ಕೆ ಇವತ್ತೇ ಟೆಕ್ ನ್ಯೂಸನ್ನು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೊನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಯಿತು. ಹಾಟ್ ಸ್ಟಾರ್ನಲ್ಲಿ ನೀವು ನಂಬಲ್ಲ, 45.4 ಕೋಟಿ ವ್ಯೂಸು, ಕನ್ಕರೆಂಟ್ ವ್ಯೂಸ್ ಅಲ್ಲ, ಟೋಟಲ್ ವ್ಯೂಸು ಈ ಒಂದು ಮ್ಯಾಚಿಗೆ ಬಂದಿರೋದು ಒನ್ ಆಫ್ ದ ರೆಕಾರ್ಡ್ ಅಂತಲೇ ಅನ್ಬೋದು. ನೆಕ್ಸ್ಟ್ ಹಂಗನ್ನಿಸ್ದಂಗೆ IPL ಫೈನಲ್ ಬಂತು ಅಂದರೆ ಮತ್ತೊಮ್ಮೆ ಇನ್ನೊಂದು ರೆಕಾರ್ಡನ್ನು ಬ್ರೇಕ್ ಮಾಡುತ್ತೆ. ಅದರಲ್ಲೂ RCB, ಮುಂಬೈ, ಚೆನ್ನೈ ಎಲ್ಲ ಬಂದುಬಿಟ್ರು ಅಂತೂ ಮುಗದೇ ಹೋಯ್ತು. ಈ ಮೊನ್ನೆ ನಡೆದಿದ್ದು ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ನೋಡ್ಬಿಟ್ರೆ ಅದು ಏನು ಮ್ಯಾಚ್ ಗುರು ಅಂತ ಅನ್ನಿಸ್ಬಿಡ್ತು ಗುರು. ಏನು ಕಾಂಪಿಟೇಷನ್ ಇಲ್ಲ, ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು. ಏನು ಅನಿಸುತ್ತೆ ನಿಮಗೆ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಂಥ್ರೋಪಿಕ್ಸ್ನವರು ಇದೀಗ ನಮ್ಮ ಬೆಂಗಳೂರಿನಲ್ಲಿ ಆಫೀಸನ್ನು ಓಪನ್ ಮಾಡ್ತಾ ಇದ್ದಾರೆ. ಏಷ್ಯಾದ 2ನೇ ಆಫೀಸು. ಮೊದಲನೇದೇನೋ ಜಪಾನಲ್ಲೇನೋ ಇದೆಯಂತೆ, ಸೊ 2ನೇದು ನಮ್ಮ ಬೆಂಗಳೂರಿನಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಅವ್ರೇನೋ ಕೆಲಸಕ್ಕೇನೋ ತೊಗೋತಾರಂತೆ. ನೋಡ್ರಪ್ಪ, ಯಾರು ಕೆಲಸ ಹುಡುಕಿದ್ರೆ ಆಂಥ್ರೋಪಿಕ್ಸಲ್ಲೇ ಕೆಲಸ ಸಿಕ್ಬಿಟ್ರೆ ನೋಡಿ ಒಂಥರ ಕೆಲಸ ಸೇಫು. ಏನಪ್ಪ, ಆಂಥ್ರೋಪಿಕ್ಸ್ ಅವರೇ ಬೇರೆಯವ್ರದ್ದು ಕೆಲಸ ಎಲ್ಲ ತೆಗಿತಾವ್ರೆ ಅಂದರೆ ಇವ್ರದ್ದು ಟೂಲ್ಸ್ಗಳನ್ನ ತಂದು. ಆ ಕಂಪ್ನಿಯಲ್ಲೇ ಕೆಲಸ ಮಾಡೋರಿಗೆ ಮೋಸ್ಟ್ಲಿ ಜಾಬ್ ಸೇಫ್ಟಿ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಡೆಲ್ಲಿಯಲ್ಲಿ AI ಸಮ್ಮಿಟ್ ಆಗ್ತಾಯಿದೆ. ಅದು ತುಂಬ ದೊಡ್ಡ AI ಸಮ್ಮಿಟ್ ಆಗ್ತಾಯಿದೆ. ಬೇರೆ ದೇಶಗಳಿಂದೆಲ್ಲ ಅವರ ಪ್ರಾಡಕ್ಟನ್ನು ಡೆಲ್ಲಿಯಲ್ಲಿ ಡೆಮೋನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಡೆಲ್ಲಿಯಲ್ಲಿರುವಂಥ ಹೋಟೆಲ್ಗಳ ಪ್ರೈಸೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ಆಯಿತಾ. ಸೊ ನ್ಯೂಸ್ ಅದಲ್ಲ. ನ್ಯೂಸ್ ಏನಪ್ಪ ಅಂದರೆ, ನಮ್ಮ ಬೆಂಗಳೂರಿನ ಒಂದು AI ಸ್ಟಾರ್ಟಪ್ ಕಂಪ್ನಿದು ಅವ್ರದ್ದೇನೋ ಡೆಮೋ ಇಟ್ಟಿದ್ರಂತೆ ಆ ಬೂತ್ಗಳಲ್ಲಿ. ಸೊ ಏನಾಗ್ಬಿಟ್ಟಿದೆ, ಮೊದಲನೇ ದಿನವೇ ಅವ್ರದ್ದು ಏನು ಪೇಟೆಂಟೆಡ್ AI ಡಿವೈಸ್ ಇತ್ತು ಎಲ್ಲದನ್ನು ಕದ್ಬಿಟ್ಟವ್ರೆ. ಅದು ಯಾರು ಕದ್ರು ಏನೋ ಗೊತ್ತಿಲ್ಲ, ಸೆಕ್ಯೂರಿಟಿ ಸರಿಯಾಗಿತ್ತು ಅಲ್ವ ಅಂತ. ಪಾಪ CEO ಟ್ವಿಟರ್ನಲ್ಲಿ ಅವ್ರದ್ದು ಈ ಕದ್ದಿರೋದು ಬರೀ ಬಾಕ್ಸನ್ನು ಬಿಟ್ಟೋಗವ್ರೆ. ಆ ಫೋಟೋಸ್ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಈ ಥರ ಆಗಿಬಿಟ್ರೆ ತುಂಬ ಕಷ್ಟ ಗುರು. ಏನೂ ಬಿಡಲ್ವಲ್ಲ ಅಂತ ನಮ್ಮ ದೇಶದಲ್ಲಿ ಜನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ಓಲಾದು ಕಳೆದ ವರ್ಷದ ಕೊನೆ ಕ್ವಾರ್ಟ್ರದ್ದು ಅವ್ರದ್ದು ರಿಸಲ್ಟ್ ಬಂದಿದೆ. ಶಾಕಿಂಗ್ ರಿಸಲ್ಟ್. ಏನಪ್ಪ ಅಂದರೆ, ಅವರು ಈ ಕೊನೆ 3 ತಿಂಗಳು, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈ 3 ತಿಂಗಳಲ್ಲಿ ಅವ್ರು ಮಾಡಿರುವಂಥ ರೆವೆನ್ಯೂ 470 ಕೋಟಿ ರೆವಿನ್ಯೂ ಮಾಡಿದ್ದಾರೆ ಓಲಾದವರು, ಆಯಿತಾ, ಓಲಾ ಎಲೆಕ್ಟ್ರಿಕ್ಕು. ಬಟ್ ಅವ್ರದ್ದು ಲಾಸ್ ಎಷ್ಟು ಗೊತ್ತಾ? 487 ಕೋಟಿ. ಅಂದರೆ ಅವ್ರದ್ದು ರೆವಿನ್ಯೂಗಿಂತ ಜಾಸ್ತಿ ಲಾಸನ್ನು ಮಾಡ್ಕೊಂಡಿದ್ದಾರೆ. ಪಕ್ಕಾ ಈ ಕಂಪ್ನಿ ನೋಡ್ತಾರೆ ಮುಚ್ಕೊಂಡು ಹೋಗ್ತಾರೆ ಇವರು. ಪ್ರಾಪರ್ ಸರ್ವಿಸ್ ಇಲ್ಲ, ರೆವಿನ್ಯೂ ಇಲ್ಲ. ಆ ಶೇರ್ ತಗೊಂಡವರು ಅಂತೂ ಮುಳುಗೋದ್ರು ಅಂತ ಅನ್ಕೋಬೋದು. ಹಿಂಗಾಗ್ಬಿಟ್ರೆ ನಮ್ಮ ದೇಶದ ಕಂಪ್ನಿ ಅಂತೂ ತುಂಬ ಜನ ತಗೊಂಡಿರ್ತಾರೆ. ಹಿಂಗಾಯ್ತಲ್ಲ ಕತೆ. ಕಷ್ಟ. ಓಲಾದ ಇನ್ನೇನು ಮುಗೀತು ಅಂತಲೇ, ರಿಕವರ್ ಆಗೋ ಡೌಟೇ. ಈ ಎಲ್ಲ ಒಂದು ಫೈನಾನ್ಷಿಯಲ್ ಇದನ್ನು ನೋಡಿಬಿಟ್ರೆ, ಅವ್ರ ಸರ್ವೀಸು ಅದೆಲ್ಲ ನೋಡಿಬಿಟ್ರೆ ಮುಗೀತು ಓಲಾ ಕತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಇದೇ ಮಾರ್ಚ್ 4ನೇ ತಾರೀಕು ನ್ಯೂಯಾರ್ಕಲ್ಲಿ ಆಪಲ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಸಣ್ಣ ಲಾಂಚಿಂಗ್ ಈವೆಂಟನ್ನು ಇಟ್ಕೊಂಡಿದ್ದಾರೆ. ರೂಮರ್ಸ್ಗಳ ಪ್ರಕಾರ ಈ ಲಾಂಚಿಂಗ್ ಈವೆಂಟಲ್ಲಿ ಹೊಸ iPhone 17e ಲಾಂಚ್ ಆಗಬಹುದು, ಆಯಿತಾ. ಮುಂಚೆ iPhone SE ಏನು ಬರ್ತಾ ಇತ್ತು, ಕಾಂಪ್ಯಾಕ್ಟ್ ಆಗಿ ಸ್ವಲ್ಪ ಕಡಿಮೆ ದುಡ್ಡಿಗೆ ಲಾಂಚ್ ಮಾಡೋರು. ಸೊ ಅದನ್ನು ಈ iPhone 17e ಅಂತ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಹೊಸ M5 MacBook Pro ಆಲ್ರೆಡಿ ಇದೆ, ಬಟ್ ಅಪ್ಗ್ರೇಡೆಡ್ ಚಿಪ್ಸೆಟ್ಗಳು M5 Proದು, ಮ್ಯಾಕ್ಸಿಂದೆಲ್ಲ MacBook Pro ಬರಬಹುದು. ಜೊತೆಗೆ ಹೊಸ iPadನ್ನು ಕೂಡ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ಬೇರೆ ರೂಮರ್ಸ್ಗಳು ಕೂಡ ಇದೆ, ಆಯಿತಾ. ಸೊ ಅಫೋರ್ಡಬಲ್ ಮ್ಯಾಕ್ಬುಕ್ಕನ್ನು ಈ ಸಲ ಲಾಂಚ್ ಮಾಡ್ಬೋದು ಅಂತ ಹೇಳಲಾಗ್ತದೆ, ಕನ್ಫರ್ಮ್ ಇಲ್ಲ, ಆಯಿತಾ. ಬರೀ 54,000 ರೇಂಜಿಗೆ, 50,000 ರಿಂದ 55,000 ರೇಂಜಿಗೆ ಮ್ಯಾಕ್ಬುಕ್ ಬರ್ಬೋದು ಅಂತ. ಅಂದರೆ ಈ ಬಯೋನಿಕ್ ಚಿಪ್ ಇರುತ್ತಲ್ವ, M ಸೀರೀಸ್ ಚಿಪ್ಪಲ್ಲ, M4, M5 ಚಿಪ್ಪಲ್ಲ, ಬಯೋನಿಕ್ ಚಿಪ್ ಇರುವಂಥ ಮ್ಯಾಕ್ಬುಕ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋದಕ್ಕೊಂದು ರೀತಿ ಮೋಸ್ಟ್ಲಿ ತುಂಬ ತಿನ್ನಾಗಿ, ಮೇಲ್ಗಡೆ ಅಂದರೆ ಸ್ಕ್ರೀನ್ ಎಲ್ಲ ನಮಗೆ ಟ್ಯಾಬ್ಲೆಟ್ ರೀತಿ ಅನ್ನಿಸ್ಬೋದು, ಕೆಳಗಡೆ ಒಂದು ತಿನ್ನಾಗಿರುವಂಥ ಕೀಬೋರ್ಡ್ ಕೂಡ ಇರ್ಬೋದು, ಗೊತ್ತಿಲ್ಲ. ಸೊ ಇದನ್ನು ರೂಮರ್ಸು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಈ ಮಾರ್ಚ್ ಈವೆಂಟಲ್ಲೇ ಅದನ್ನು ಅನೌನ್ಸ್ ಮಾಡ್ಬೋದೇನೋ, ಲಾಂಚ್ ಮಾಡ್ಬೋದೇನೋ. ಸೊ ಒಟ್ಟಿನಲ್ಲಿ ನಾನಂತೂ ಇದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. 54,000-55,000 ರೂಪಾಯಿಗೆ ಮ್ಯಾಕ್ಬುಕ್ ಅಂತ ಅಂದರೆ ಅನ್ಬಿಲಿಯಬಲ್ ಆಗಿರುತ್ತೆ. ಬಟ್ ಒಂದೇನಪ್ಪ ಅಂದರೆ, ಹೆವಿ ಪವರನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಒಂದು ನಾರ್ಮಲ್ ಮೀಡಿಯಾ ಕನ್ಸಂಪ್ಷನ್ಗೆ ಬೇಸಿಕ್ ಈ ಟ್ಯಾಬ್ಲೆಟಲ್ಲಿ ಏನೆಲ್ಲ ಕೆಲಸ ಮಾಡ್ತೀರಾ ಆ ರೀತಿ ಕೆಲಸವನ್ನು, ಅಂದರೆ
ಸ್ಮಾರ್ಟ್ಫೋನ್ ಚಿಪ್ ಅಲ್ವಾ, ಬಯೋನಿಕ್ ಚಿಪ್. ಸೊ ಅದರಿಂದ ಇದರಲ್ಲಿ ಬಯೋನಿಕ್ A18 Pro ಚಿಪ್ ಇರೋದಂತ ಹೇಳ್ತಾ ಇದ್ದಾರೆ. 8 GB ರ್ಯಾಮ್ ಅಂತೆ. ಸ್ಟಾರ್ಟಿಂಗ್ ಮೋಸ್ಟ್ಲಿ 256 GB ಸ್ಟೋರೇಜಿಂದ ಶುರುವಾಗ್ಬೋದು. LCD ಡಿಸ್ಪ್ಲೇ 62 OLED ಡಿಸ್ಪ್ಲೇ ಎಲ್ಲ ಕೊಡೋದಿಲ್ಲ ನಿಮಗೆ. ಸೊ ನೋಡೋಣ. ಸೊ ಈ ವರ್ಷನೇ ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ. ನಾನಂತೂ ಇದು ತುಂಬ ಎಕ್ಸೈಟ್ ಆಗಿದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಮೊನ್ನೆ ಏನು ಅವ್ರದ್ದು ಪ್ರೈವೇಸಿ ಸ್ಕ್ರೀನನ್ನು ಲಾಂಚ್ ಮಾಡ್ತಾರೆ. ನೆಕ್ಸ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ನಲ್ಲಿ ಈ ಪ್ರೈವೇಸಿ ಸ್ಕ್ರೀನ್ ಇರುತ್ತೆ, ಅಂದರೆ ಸೈಡಿಂದ ನೀವು ನೋಡಿದ್ರೆ ಕಾಣದಿರುವಂಥ ಡಿಸ್ಪ್ಲೇ. ಇದನ್ನು ಆಪಲ್ನವರು ಕೂಡ ಮುಂದಿನ ಕೆಲವು ವರ್ಷಗಳಲ್ಲಿ ಅವ್ರ ಡಿವೈಸ್ಗೂ ಕೂಡ ತೊಗೊಂಬರ್ತಾರಂತೆ. ಅದರಲ್ಲೂ ಮ್ಯಾಕ್ ಬುಕ್ಗೆ, ಅಂದರೆ 2029 ಒಂದು 2-3 ವರ್ಷ ಆದಮೇಲೆ ಮ್ಯಾಕ್ ಬುಕ್ಕಿಗೆ ಬರ್ಬೋದು. ಆಪಲ್ನವ್ರು ಈಗಲಂತೂ ಕೊಡಲ್ಲ, ಪಕ್ಕ ಒಂದು 2-3 ವರ್ಷ ಆದಮೇಲೆ ಬರೋದು, ಆಯಿತಾ. ಆ್ಯಂಡ್ರಾಯ್ಡಿಗೆ ಬಂದು ಒಂದು 5 ವರ್ಷ 6 ವರ್ಷ ಆದಮೇಲೆ ಎಲ್ರಿಗೂ ಗೊತ್ತಿರೋ ಆಪಲ್ಲೇ ಬರುತ್ತೆ. ಸೊ ನೋಡೋಣ. ಫಸ್ಟ್ ಆಫ್ ಆಲ್ ಸ್ಯಾಮ್ಸಂಗ್ ಅವ್ರದ್ದು ಈ ಪ್ರೈವೇಸಿ ಡಿಸ್ಪ್ಲೇ ಹೆಂಗಿರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ನೆಕ್ಸ್ಟು ಸ್ಯಾಮ್ಸಂಗ್ ಫೋನ್ ಬರುತ್ತಲ್ಲ, ಆಗ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸೊ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಇದೀಗ ನಮ್ಮ ದೇಶದಲ್ಲಿ ಸುಮಾರು 100 ಮಿಲಿಯನ್ ChatGPT ಯೂಸರ್ಸ್ ಇದ್ದಾರಂತೆ. 100 ಮಿಲಿಯನ್ ಅಂದರೆ 10 ಕೋಟಿ ಜನ ChatGPTಯನ್ನು ಯೂಸ್ ಮಾಡ್ತಾರಂತೆ. ಗ್ಲೋಬಲಲ್ಲಿ ಸೆಕೆಂಡ್ ಹೈಯೆಸ್ಟ್ ಇದು. ಫಸ್ಟ್ ಪ್ಲೇಸು ಅಮೆರಿಕಾ, ಆಮೇಲೆ ನಾವಿದ್ದೀವಿ. ಇನ್ನು ಸ್ವಲ್ಪ ದಿನ, ಜಾಸ್ತಿ ದಿನ ವೆಯ್ಟ್ ಮಾಡಬೇಕಾಗಿಲ್ಲ, ಸ್ವಲ್ಪ ದಿನದಲ್ಲಿ ಅಮೆರಿಕಾನು ಬೀಟ್ ಮಾಡಿ. ನಮ್ಮ ಪಾಪ್ಯುಲೇಷನ್ ಹಂಗಿದೆ ಗುರು. ಮತ್ತು ಚೈನಾದು ಪಾಪ್ಯುಲೇಷನ್ ಇದೆ, ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಚೈನಾದಲ್ಲಿ ಅವ್ರದ್ದೇ ಡೀಪ್ ಸೀಕ್ ಇದೆ. ಸೊ ಎಲ್ಲ ಅವ್ರವ್ರು ಯೂಸ್ ಮಾಡ್ಕೋತಾರೆ. ಬೇರೆ ದೇಶದಿಂದ ಅವ್ರ ದೇಶಕ್ಕೆ ಚೈನಾಕ್ಕೆ ಬರೋಕ್ಕೆ ಬಿಡಲ್ಲ. ಸೊ ಅದರಿಂದ ನೋಡಿ, ಪ್ರತಿ ಒಂದು ಗ್ಲೋಬಲ್ ಏನಾದರೂ ಆಯಿತು ಅಂದರೆ ನಮ್ಮ ದೇಶದೇ ನಂಬರ್ 1 ಇರುತ್ತೆ. ಫೇಸ್ಬುಕ್ಕಲ್ಲಿ ನಂಬರ್ 1, ಇನ್ಸ್ಟಾ ನಂಬರ್ 1, ಯೂಟ್ಯೂಬ್ ನಂಬರ್ 1. ಏನಕ್ಕೆ? ನಮ್ಮ ಪಾಪ್ಯುಲೇಷನ್ ಹಂಗಿದೆ. ಚೈನಾ ಇರಬೇಕಾಗಿತ್ತು, ಬಟ್ ಚೈನಾದಲ್ಲಿ ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ChatGPT ಇಲ್ಲ, ಏನೂ ಇಲ್ಲ. ಸೊ ಇದರಿಂದ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಗೌರ್ಮೆಂಟ್ನವರು ಹೊಸ ರೀತಿಯ ಆಧಾರ್ ಕಾರ್ಡನ್ನು ನೆಕ್ಸ್ಟ್ ಕೊಡೋ ಸಾಧ್ಯತೆ ಇದೆ. ಸೊ ಈ ನೆಕ್ಸ್ಟ್ ಬರುವಂಥ ಆಧಾರ್ ಕಾರ್ಡ್ಗಳಲ್ಲಿ ಯಾವುದೇ ಒಂದು ಅಡ್ರೆಸ್ ಇರಲ್ಲ. ಮೋಸ್ಟ್ಲಿ ನಿಮ್ಮ ಹೆಸರಿರುತ್ತೇನೋ, ನಿಮ್ಮ ಫೋಟೋ, ಒಂದು QR ಕೋಡ್ ಇರುತ್ತಂತೆ, ಅಡ್ರೆಸ್ಸು, ನಿಮ್ಮ ಪರ್ಸ್ನಲ್ ಡೀಟೇಲ್ ಏನೂ ಇರಲ್ವಂಥದ್ರಲ್ಲಿ. ಒಳ್ಳೇದು, ಹಿಂಗೆ ಇದು ಬರಬೇಕು, ಆಯಿತಾ. ನಮ್ಮ ಫೋಟೋ, ಒಂದು QR ಕೋಡು. ಸೊ ಯಾರು ನಮ್ಮ ಡೇಟ್ ಆ್ಯಕ್ಸೆಸ್ ಮಾಡಬೇಕು ಅಂದರೆ QR ಕೋಡ್ ಸ್ಕ್ಯಾನ್ ಮಾಡಿ ನಾವು ಅಲೋ ಮಾಡ್ಬೋದು, ಯಾವ ಇನ್ಫಾರ್ಮೇಷನ್ ಅವ್ರಿಗೆ ಶೇರ್ ಮಾಡಬೇಕು ಅಂತ. ಸೊ ಇದು ಆದಷ್ಟು ಬೇಗ ಬರಬೇಕು. QR ಓನ್ಲಿ ಆಧಾರ್. ಸೊ ನೆಕ್ಸ್ಟಿಂದ ನೋಡ್ರಪ್ಪ, ಈ ಆಧಾರ್ ನಂಬರು ಇರಲ್ಲ ಅದರಲ್ಲಿ, ಆಯಿತಾ. ಮಾರ್ಫ್ಡ್ ಆಧಾರ್ ನಂಬರ್ನ ನಾವು ಕೊಡ್ತೀವಲ್ವ ನಾರ್ಮಲಿ. ಸೊ ಆಧಾರ್ ನಂಬರು ಇರಲ್ವಂತೆ, ಬರೀ QR ಕೋಡು. ಬೆಂಕಿ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಲಾವಾದವ್ರು ಲಿಟ್ರಲಿ ಎಷ್ಟು ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾರೆ ಅಂತ ಅಂದರೆ, ಸೊ ಲಾವಾ ಬೋಲ್ಡ್ N2 ಅಂತ ಒಂದು ಹೊಸ ಫೋನ್ ಬರ್ತಾ ಇದೆ. ಸುಮಾರು 10,000 ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನು. ನೋಡೋಕೆ ಒಂದು ಲೆವೆಲಿಗೆ ಚೆನ್ನಾಗಿದೆ, ಬಟ್ ಇಷ್ಟೊಂದು ಲಾಂಚ್ ಮಾಡಿಬಿಟ್ರೆ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ. ಯಾವ ಫೋನ್ ತಗೊಳ್ಳೋದು, ಯಾವ್ದು ಬಿಡೋದು ಅಂತ. ತಿಂಗಳೇ 2-3 ಫೋನ್ ಲಾಂಚ್ ಮಾಡ್ತಾರ ಅಂತ ಈ ಲಾವಾದವರು. ಸೊ ಲಾವಾ ಬೋಲ್ಡ್ N2 ಅಂತ. ಸೊ ಇದ್ರ ಬಗ್ಗೆ ಅವ್ರು ಟ್ವಿಟ್ಟರ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಫೆಬ್ರವರಿ 17 ಅಂದರೆ ಇವತ್ತೇ 12 ಗಂಟೆಗೆ ಲಾಂಚ್ ಆಗ್ತದೆ. ಈ ವಿಡಿಯೋ ಮಾಡೋ ಟೈಮಲ್ಲಿ ಲಾಂಚ್ ಆಗಿಲ್ಲ. ಸೊ ಅಮೆಝಾನಲ್ಲಿದು ಅವೈಲೇಬಲ್ ಇರುತ್ತೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.